ಪ್ರತೀಕ. ಇವುಗಳನ್ನ ಹೆಮ್ಮೆಯಿಂದ ನಮ್ಮ ಅತಿಥಿಗಳಿಗೆ ನೀಡಿ ಗೌರವಿಸಲಾಗಿದೆ. ಸೊ ಇಲ್ಲಿ ನಾವು ಎಲೆಕ್ಟ್ರಿಕ್ EV ರೆಡಿ ಅಂತ ಬಂದಿದ್ದೀವಿ ಇವತ್ತು ನ್ಯೂಸ್ ಫಸ್ಟ್ ಟೀಮಿಂದ. ಇಲ್ಲಿ ಕುಮಾರಸ್ವಾಮಿ ಇನಾಗ್ರೇಷನ್ ಆಯಿತು, ತುಂಬ ಚೆನ್ನಾಗಾಯಿತು ನೋಡಿ. ಅಲ್ಲಿ ಹಾಕಿದ್ದಾರೆ ಜೆ ಕುಮಾರಸ್ವಾಮಿ ಅಂತ. ಸೊ ಇಲ್ಲೇನಂದರೆ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸು ನೋಡ್ಬೋದು ನೀವು. 3 days ಇರುತ್ತೆ, 21st, 22nd, 23rd. ಸೊ ನಿಮಗೆ ಆಟೋ ಆಗಲಿ, ರೈತರದ್ದು ಇದಾಗಲಿ, ಕ್ಯಾಂಟರ್ಸು, ಟ್ರ್ಯಾಕ್ಟರ್ಸು, ಯಾವ ಥರ EVನ ಎಷ್ಟು ಇದು ಮಾಡಿದ್ದಾರೆ ಅಂತ ಟಾಟಾ ಮೋಟರ್ಸಿಂದ, ಕಿಯಾಯಿಂದ, ಮುಂಜಿಯಿಂದ ಎಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಜನ ಕಡಿಮೆನೇ ಇದ್ದಾರೆ ಇವತ್ತು. ಮಹೀಂದ್ರಾಯಿಂದ ಸೊ ಇವತ್ತೆಲ್ಲ ಮಾತಾಡಿದ್ರು, ತುಂಬ ಭಾಷಣ ಎಲ್ಲ ಕೊಟ್ಟರು. ಬಟ್ ಎಲ್ಲ ಏನಂದರೆ ಒಂದು ನನಗೆ ಬೇಜಾರಾಗಿದೆ ಏನಂದರೆ, ನಮ್ಮ ಕರ್ನಾಟಕದಲ್ಲಿತ್ತು ಕನ್ನಡ ಅಲ್ಲಿ ಮಾತಾಡಬೇಕಾಗಿತ್ತು ನಮ್ಮ ಅಟ್ಲೀಸ್ಟ್ ನಮ್ಮ ಕುಮಾರಸ್ವಾಮಿ ಅಂತ. ಯಾಕಂದರೆ ಎಲ್ಲ ಇಂಗ್ಲೀಷ್ನಲ್ಲೇ ಮಾತಾಡಿದ್ರು. ಸೊ ಇದರಿಂದ ನಮ್ಮ ಕನ್ನಡ ಬೆಳಿಬೇಕು ಮಾಡಬೇಕು ಅಂದರೆ ನೋಡಿ ಆಂಗ್ಲ ಭಾಷೆಯಲ್ಲಿ ಮಾತಾಡೋದ್ರಿಂದ ಒಂದು ಸ್ವಲ್ಪ ಬೇಜಾರಾಗಿದೆ. ಅದು ಬಿಟ್ಟರೆ ನನಗೇನು ಬೇಜಾರಿಲ್ಲ, ಅವರು ಒಳ್ಳೆ ಮನುಷ್ಯರು. ಸೊ ಅದೊಂದು ಇದು ನೋಡಿ ಹೇಗೆ ನಡೀತಾ ಇದೆ ಎಕ್ಸ್ಪೋ ಹೇಗಿದೆ ಅಂತ. ಸೊ ನೀವು ಬನ್ನಿ, ನೀವು ಸ್ವಲ್ಪ ನೋಡ್ಕೊಂಡು ಹೋಗ್ಬೋದು ನಿಮ್ಗೆ ಇಷ್ಟ ಆದರೆ. ಇವಾಗ ಏನಂದರೆ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಡೆ ಬಾಳ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಬೆನ್ಝು, ಈಚರು ನೋಡಿ ಏನು ಸೊ ಎಲೆಕ್ಟ್ರಿಕ್ ಆಟೋ ನೋಡಿ, EV ವೆಹಿಕಲ್ ಈಚರ್ ಅವರಿಂದ. ಇಲ್ಲಿ ಎಲ್ಲಿ ಅಂದರೆ ಪ್ಯಾಲೇಸ್ ಗ್ರೌಂಡ್, ಮೇಕ್ರಿ ಸರ್ಕಲ್ ಹತ್ರ, ತ್ರಿಪುರವಾಸಿನಿ ಹತ್ರ. ಚೆಕ್ ಮಾಡಿ ಗೂಗಲ್ ಇದರಲ್ಲಿ ಬಂದು ಹೋಗಿ, ತುಂಬ ಚೆನ್ನಾಗಿದೆ. ನೋಡಿ ಮಿನಿ ಬಸ್ಸಸ್ಸು, ಆಟೋ ಇದು ಎಲ್ಲ ಹೇಗೆ ಅಂತ. ಲಾರಿಗಳು ನೋಡಿ, ಅಶೋಕ್ ಲೇಲ್ಯಾಂಡಿಂದ ಸುಭಾಷ್ EV ಅಂತ ಇದೊಂದು ನೋಡಿ. Dr. Anif Kureshi, Additional Secretary of Heavy Industries, Mr. Viren Radhakrishnan, Ms. Sulaja Firodia Motwani, Ms. Suman Mishra, Shri Ravishankar, industry leaders, investors, members of the media, and my dear friends. Good morning to all. It gives me great pleasure to be here in Bangalore to inaugurate EV Ready Expo 2026. Karnataka's largest electric vehicle exposition. I congratulate the News First for bringing together policy makers, industry leaders, technology providers, and innovators on one platform. Under the visionary leadership of Honorable President. ಹಸಿರು ಭವಿಷ್ಯದತ್ತ ಒಂದು ದೃಢ ಹೆಜ್ಜೆ. ಇದು ಕೇವಲ ಒಂದು ದೀಪ ಅಲ್ಲ, ಕಾರ್ಬನ್ ಯುಗದಿಂದ ಕ್ಲೀನ್ ಎನರ್ಜಿ ಯುಗದತ್ತ ಸಾಗುವುದು ಮಾತ್ರ ಈ ಪ್ರಾರಂಭ. ಎಲೆಕ್ಟ್ರಿಕ್ ವೆಹಿಕಲ್ಗಳ ಮೂಲಕ ಪರಿಸರ ಸಂರಕ್ಷಣೆ, ತಂತ್ರಜ್ಞಾನದ ಅಭಿವೃದ್ಧಿ ಹಾಗೆ ಸ್ವಚ್ಛ ಶಕ್ತಿಯ ಸಂದೇಶವನ್ನ ಈ ಎಕ್ಸ್ಪೋ ಮೂಲಕ ಸಾರುವಂತಹ ಸಂಕಲ್ಪ ಒಂದು ದೊಡ್ಡದಾದಂತಹ ಚಪ್ಪಾಳೆ EV Ready Expoದ ಈ ಉದ್ಘಾಟನೆ. Today, as we light this lamp, we are imprinting light on the dream of an eco-friendly future. This is
not just an expo, it is a firm step towards a cleaner tomorrow. Let us all give a huge round of applause, everybody. ಹಸಿರು ಭವಿಷ್ಯದತ್ತ ದಿಟ್ಟ ಹೆಜ್ಜೆಯನ್ನ ಇಡುವಂತ ಸೊ ಇದು ಲಾಪ. ಸೊ ಇದು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್ ಅವರು ಮಾಡಿರುವಂಥ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದು. ಅವರು ಬ್ಯಾಚಲ್ಲಿ ಮಾಡಿರೋದು. ಸೋಲಾರ್ ಟೂ ಲೈಟ್ ಲೈಟ್ ಸೊ ಮಸಾಜ್ ಸೆಂಟರ್. ಸೊ ಎಲಿಸಿಯಾ ನೋಡಿ, ಇನ್ನೂ ಕುಮಾರಸ್ವಾಮಿ ಅವರು ಇದ್ದಾರೆ ಇಲ್ಲೇ. ಸೊ ಇಲ್ಲಿಗೆ ನಮ್ಮ ಪಯಣ ಮುಗೀತು. ಸೊ ಇದೆಲ್ಲ ನೋಡಿದ್ದೀವಿ, ಅಷ್ಟೊಂದು ಪರವಾಗಿಲ್ಲ. ಆದರೆ ಇನ್ನೊಂದು ಕಿವಿ ಮಾತೇನು ಹೇಳ್ತೀನಿ ಅಂದರೆ, ಸೊ ಬೆನ್ಸ್ ಅವ್ರದ್ದು ಎಲೆಕ್ಟ್ರಿಕಲ್ ವೆಹಿಕಲ್ ಇದೆ. ಸೊ ಅವ್ರೇನಂದರೆ ಅವ್ನು ತೋರಿಸ್ತಾನೆ ಇಲ್ಲ, ಅವನು ಮುಖಾಂಕಗಳು ನೋಡಿಕೊಂಡು ಇದು ಮಾಡಿಕೊಂಡು ಲಾಕ್ ಆಗಿದೆ ಅಂತ ಹೇಳ್ತಾನೆ ಅಂತ. ಅದೊಂದು ಡಿಸಡ್ವಾಂಟೇಜ್ ಇದೆ ನಮಗೆ, ತುಂಬ ಬೇಜಾರಾಗಿದೆ ನಿಜವಾಗ್ಲೂ. ನಾರ್ಮಲ್ ಪರ್ಸನ್ಸ್ ಈ ಥರ ಬಂದರೆ ಈ ಥರ ಮಾಡೋದು ಸರಿ ಇಲ್ಲ ಅಂತ. ಒಂದು ಮುಂಚೆನೂ ಹೀಗೆ ಮಾಡಿದರು ಬೇರೆ ಕಂಪ್ನೀಸ್, ಇವಾಗ ಬೆನ್ಸ್ ಅವರು ಮಾಡ್ತಿದ್ದಾರೆ ನೋಡಿ. ಆ EVನ ದಯವಿಟ್ಟು ನೋಡ್ಕೊಳ್ಳಿ, ಈ ಥರ ಮಾಡಿದ್ರೆ ನಿಮಗೆ ಏನು ಬಾಗುಂಡ ಬಟ್ಟಲ್ಲಿ వేసుకోవచ్చు. ಸೊ ಇಲ್ಲಿಗೆ ನಮಗೆ ನಮ್ಮ ಇದು ಎಂಡ್ ಆಗಿದೆ. ಎಕ್ಸ್ಪೋ ನೋಡಿ, ಇಲ್ಲೇ ನಡೆದಿತ್ತು ಎಕ್ಸ್ಪೋನ. ಥ್ಯಾಂಕ್ ಯು ಮೈನ್ಸ್, ಎಂಜಾಯ್ ಮಾಡಿ. ಇನ್ನೂ 2 ದಿನ ಇದೆ, ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಆದರೆ ನೀವು ನಿಮ್ಗೆ ಯಾವ ವೆಹಿಕಲ್ಸ್ ಬೇಕೋ ಅದನ್ನು ನೋಡಿ, ಬೆನ್ಸ್ ಹತ್ರ ಮಾತ್ರ ಹೋಗಬೇಡಿ ಅಂತ ಹೇಳ್ತೀನಿ. ತುಂಬ ನನಗೆ ಎಲ್ಲ ಬೇರೆ ಜನಕ್ಕೆ ಅವ್ರು ನೋಡ್ಕೊಂಡು ಇದು ಮಾಡ್ತಾಯಿದ್ದಾರೆ, ಅದರಿಂದ ಸೊ ಇದು ಮಾಡಿ ಅಷ್ಟೇ. ಇನ್ನೇನು ಬೇರೆದೆಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಅವ್ರಿಗೆ ಒಳ್ಳೆಯ ಧನ್ಯವಾದಗಳು ತಿಳಿಸ್ತೀನಿ ಈ ಥರ ಇದು ಮಾಡಿರೋದಕ್ಕೆ. ಥ್ಯಾಂಕ್ ಯು.